ಅಸುರಕ್ಷಿತ ಆಹಾರ ಪದಾರ್ಥಗಳ ವಿರುದ್ಧ ಸಮರ ಸಾರಿದ್ದ ಆರೋಗ್ಯ ಇಲಾಖೆ ಔಷಧಗಳತ್ತಲೂ ದೃಷ್ಟಿ ನೆಟ್ಟಿತ್ತು. ಇದೀಗ ಮಾತ್ರೆಗಳ ರಿಪೋರ್ಟ್ ಬಂದಿದ್ದು ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. 15 ಔಷಧ ಬಳಕೆಗೆ ನಿರ್ಬಂಧ ವಿಧಿಸಲಾಗಿದೆ. ಫುಡ್ ಕಲರ್, ಕಬಾಬ್ ಕಲರ್ ಪೌಡರ್, ಪ್ಲಾಸ್ಟಿಕ್ ಕವರ್ ಸೇರಿದಂತೆ ಆಹಾರವನ್ನ ವಿಷವಾಗಿಸುವ ಪದಾರ್ಥಗಳಿಗೆ ಆರೋಗ್ಯ ಇಲಾಖೆ ಶಾಕ್ ಕೊಟ್ಟಿತ್ತು. ಇದೀಗ ಔಷಧಗಳು ಮತ್ತು ಕಾಂತಿ ವರ್ಧಕಗಳಿಗೂ ಬಿಸಿ ಮುಟ್ಟಿಸಿದೆ. ಯಾಕಂದ್ರೆ ಆರೋಗ್ಯ ಇಲಾಖೆ ಕಳುಹಿಸಿದ್ದ ಹಲವು ಸ್ಯಾಂಪಲ್ಗಳ ಪೈಕಿ 15 ಔಷಧ ಹಾಗೂ ಕಾಂತಿ ವರ್ಧಕಗಳು ಅಸುರಕ್ಷಿತ ಅಂತ ವರದಿ ಬಂದಿವೆ. ಈ ಬೆನ್ನಲ್ಲೇ 15 ಅಸುರಕ್ಷಿತ ಔಷಧ ಹಾಗೂ ಕಾಂತಿ ವರ್ಧಕಗಳ ಪಟ್ಟಿಯನ್ನ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿ ಬಳಕೆಗೆ ನಿರ್ಬಂಧ ಹೇರಿದೆ. ಸಾರ್ವಜನಿಕರು ಈ ಉತ್ಪನ್ನಗಳನ್ನ ಬಳಸದಂತೆ ಸೂಚಿಸಲಾಗಿದೆ. ಅಷ್ಟಕ್ಕೂ ಆ 15 ಔಷಧಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಅಲ್ಟ್ರಾ ಲ್ಯಾಬೊರೇಟರೀಸ್ ಕಂಪನಿ ಉತ್ಪಾದಿಸುವ ಕಾಂಪೌಂಡ್ ಸೋಡಿಯಂ ಲ್ಯಾಕ್ಟಿಕ್ ಇಂಜೆಕ್ಷನ್ ಐಪಿ ಬ್ಯಾಚ್, ಟ್ಯಾಮ್ಬ್ರೋನ್ ಫಾರ್ಮಾಸ್ಯೂಟಿಕಲ್ ತಯಾರಿಸುವ ಕಾಂಪೌಂಡ್ ಸೋಡಿಯಂ ಲ್ಯಾಕ್ಟಮ್ ಇಂಜೆಕ್ಷನ್ ಐಪಿ ಬ್ಯಾಚ್, ಪಮಾಲೋ 650 ಪ್ಯಾರಾಸಿಟಮಲ್ ಮಾತ್ರೆ, ಮೀಟೋ Q7 ಸಿರಪ್, ಸ್ಪೈರಲ್ ಡಿಲ್ಯೂಟೆಂಟ್ ಪೌಲ್ಟ್ರಿ ವ್ಯಾಕ್ಸಿನ್, ಸ್ಪ್ಯಾನ್ಪ್ಯಾಕ್ಸ್ ಓಡಿ ಟ್ಯಾಬ್ಲೆಟ್ಗಳು, ಪ್ಯಾಂಟೋಕೋಟ್ DSR ಗ್ಯಾಸ್ ಕ್ಯಾಪ್ಸೂಲ್ಗಳು, ಪುನಿಷ್ಕಾ ಇಂಜೆಕ್ಟಬಲ್ ಕಂಪನಿ ತಯಾರಿಸುವ ಸೋಡಿಯಂ ಕ್ಲೋರೈಡ್ ಇಂಜೆಕ್ಷನ್ ಐಪಿಯ 2 ಬ್ಯಾಚ್ಗಳು, ಈಸ್ಟ್ ಆಫ್ರಿಕನ್ ಇಂಡಿಯಾ ಓವರ್ಸೀಸ್ ಕಂಪನಿ ತಯಾರಿಸುವ ವಿಟಮಿನ್ B6 ಮತ್ತು ವಿಟಮಿನ್ D3 ಟ್ಯಾಬ್ಲೆಟ್ಗಳು, ಮೈಸೂರಿನ ರಂಗರಾವ್ ಅಂಡ್ ಸನ್ಸ್ ಕಂಪನಿ ತಯಾರಿಸುವ ಓಂ ಶಾಂತಿ ಗೋಲ್ಡ್ ಕ್ಲಾಸ್ ಕುಂಕುಮ, ಸ್ಪರಾಸಿಡ್ ಓ ಸಸ್ಪೆಕ್ಷನ್ ಸ್ಟಮಕ್ ಆಸಿಡ್ ಸಿರಪ್, ಗ್ಲಮಿಸ್ 2 ಟ್ಯಾಬ್ಲೆಟ್ಗಳು, ಐರನ್ ಸುಕ್ರೋಸ್ ಇಂಜೆಕ್ಷನ್, ಓಟ್ಸುಕಾ ಫಾರ್ಮಾಸ್ಯೂಟಿಕಲ್ ತಯಾರಿಸುವ ಕಾಂಪೌಂಡ್ ಸೋಡಿಯಂ ಲ್ಯಾಕ್ಟಿಕ್ ಇಂಜೆಕ್ಷನ್ ಐಪಿಗಳನ್ನ ಬ್ಯಾನ್ ಮಾಡಲಾಗಿದೆ. ಈ 15 ಔಷಧಗಳಿಗೆ ನಿರ್ಬಂಧ ಹೇರಿದ್ದು ಪರೀಕ್ಷೆಯಲ್ಲಿ ಫೇಲ್ ಆಗಿರುವ ಡ್ರಗ್ ವಾಪಸ್ಗೆ ಸೂಚಿಸಲಾಗಿದೆ. ಅಸುರಕ್ಷಿತ ಔಷಧಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಚಿವರು ಹೇಳಿದ್ದಾರೆ. ಎಲ್ಲ ಥರ ಈ ಸಿರಪ್ಗಳು ಈ ಥರದ್ದು ಕೂಡ ನೀವು ಪರೀಕ್ಷೆ ಮಾಡಬೇಕು. ಪ್ಯಾರಾಸೆಟಮಾಲ್ಸು ಈ ಥರದ್ದು ನಾವು ಅದಕ್ಕೆ ಮಾನದಂಡನೇ ಇಟ್ಟಿದ್ದೀವಿ. ಆ ಪ್ರಕಾರ ನಮ್ಮ ಇಲಾಖೆ ಅಧಿಕಾರಿಗಳು ಪ್ರತಿ ತಿಂಗಳು ಸ್ಯಾಂಪಲ್ಗಳನ್ನು ತಗೊಳ್ಬೇಕು, ಟೆಸ್ಟ್ ಮಾಡಬೇಕು, ವರದಿ ನಮಗೆ ಕೊಡಬೇಕು. ಈ ಕಾಸ್ಮೆಟಿಕ್ಸ್ ಮೇಲೆ ಒಳಪಡಿಸ್ತೀವಿ. ಕಾಸ್ಮೆಟಿಕ್ಸ್ ಕೂಡ ಒಳಪಡಿಸ್ತೀವಿ. ಎಲ್ಲ ಸೌಂದರ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾಂತಿವರ್ಧಕಗಳನ್ನು ನಾವು ಇದಕ್ಕೆ ಒಳಪಡಿಸ್ತೀವಿ. ಮೈಸೂರು ಮೂಲದ ಕಂಪನಿಯ ಓಂ ಶಾಂತಿ ಗೋಲ್ಡ್ ಕ್ಲಾಸ್ ಕುಂಕುಮವು ಕೂಡ ಅಸುರಕ್ಷಿತ ಅಂತ ರಿಪೋರ್ಟ್ ಬಂದಿದೆ. ಕುಂಕುಮ ಬ್ರೈಟ್ ಕಾಣಲು ಬಳಸುವ ಕೆಲ ಕೆಮಿಕಲ್ಗಳಿಂದ ಸ್ಕಿನ್ ಸಮಸ್ಯೆ ಬರುತ್ತೆ ಅಂತಾರೆ ವೈದ್ಯರು. ಕೆಮಿಕಲ್ ಓರಿಯೆಂಟೆಡ್ ಕುಂಕುಮ ಪ್ರಿಪೇರ್ ಮಾಡ್ತಾರೆ, ಕೆಮಿಕಲ್ಸ್ ಹಾಕಿ. ಕೆಮಿಕಲ್ ಪರ್ಟಿಕ್ಯುಲರ್ ಕಾಂಪೌಂಡ್ ಯೂಸ್ ಮಾಡಿರ್ತಾರೆ. ಅದು ಪ್ರಾಬಬಲಿ ಸ್ವಲ್ಪ ಆಲ್ಕಲಿನ್ pH ಅಂತ ಹೇಳ್ತೀವಿ. pH ಆಲ್ಕಲಿನ್ ಅದು ನ್ಯೂಟ್ರಲೈಸ್ ಆಗಿಲ್ಲ, ಸ್ಕಿನ್ pHಗೆ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಇರಿಟೇಷನ್ ಆಗುತ್ತೆ. ಆಮೇಲೆ ಬರ್ನಿಂಗ್ ಆಗ್ಬೋದು. ಅದು ಇಟ್ ಮೇ ಕಾಸ್ ಎ ಪಿಗ್ಮೆಂಟೇಷನ್, ಸೆಲ್ಸ್ಗೆ ಇರಿಟೇಷನ್ ಆಗಿ ಕ್ರಾನಿಕ್ ಇರಿಟೇಷನ್, ಪಿಗ್ಮೆಂಟೇಷನ್ ಆಗ್ಬೋದು. ಕೆಲವು ಟೈಮ್ ಇಫ್ ದ ಇರಿಟೇಷನ್ ಕಂಟಿನ್ಯೂಸ್ ಫಾರ್ ಎ ಲಾಂಗರ್ ಪೀರಿಯಡ್, there are possibility that skin changes to a cancerous type ಅವೆಲ್ಲ ಇರ್ತವೆ. ಸದ್ಯ 15 ಅನ್ಸೇಫ್ ಔಷಧಗಳ ಬ್ಯಾಚ್ಗೆ ಆರೋಗ್ಯ ಇಲಾಖೆ ನಿಷೇಧ ಹೇರಿದೆ. ಮಾರಾಟವಾಗಲಿ ಉಪಯೋಗವಾಗಲಿ ಮಾಡಬಾರದು ಅಂತ ಆದೇಶಿಸಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.